ನಮಸ್ಕಾರ. ಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವನಜೆ ವಿಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇವರಿಗೆ ವಿದ್ಯಾಧಿಕರಣದಲ್ಲಿ ಬೇರೆಯವರು ಏನ್ ವ್ಯಾಖ್ಯಾನ ಮಾಡ್ತಾರೆ ಅದು ಸರಿಯಿಲ್ಲ, ಆಚಾರ್ಯರ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ ಅನ್ನೋ ವಿಷಯಕ್ಕೆ ಬರ್ತಾ ಇದೀವಿ. ವಿದ್ಯೈವ ಇತಿ ಇಮಮೇವ ಅರ್ಥಂ ಸ್ವಯಮೇವಾಹ ವೇದರಾಟ್. ಸಾಕ್ಷಾತ್ ವೇದವ್ಯಾಸರು ಹೇಳಿದ್ದು ಈ ವಿಷಯನೇ. ನಾನು ಹೇಳಿದ್ದು ವೇದವ್ಯಾಸರು ಹೇಳಿದ್ದು ಒಂದೇ ವಿಷಯ. ವೇದವ್ಯಾಸರನ್ನ ಮೀರಿ ನಾನೇನೋ ಬೇರೆ ವಿಷಯ ಹೇಳ್ತಾ ಇದೀನಿ ಅಂತ ಭಾವಿಸ್ಬೇಡಿ ಅಂತ ಆಚಾರ್ಯರು ಈ ಬ್ರಹ್ಮಸೂತ್ರದ ಅರ್ಥವನ್ನು ವಿವರಣೆ ಮಾಡ್ತಾರೆ. ಅದರ ಮುಂಚೆ ಬೇರೆಯವರ ವ್ಯಾಖ್ಯಾನ ಸರಿ ಇಲ್ಲ ಅಂತ ಹೇಳಿಕ್ಕೆ ಜಯತೀರ್ಥರು ಬೇರೆಯವರ ವ್ಯಾಖ್ಯಾನ ಹೇಗಿದೆ ಸೂತ್ರಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಾಜಸನೆ ಏನೋ ಅಧೀಯತೆ ಷಟ್ರಿಂಶತ್ ಸಹಸ್ರಾಣ್ಯ ಪಶ್ಯತ್ ಆತ್ಮನೋ ಅಗ್ನೀನ್ ಅರ್ಕಾನ್ ಮನೋಮಯಾನ್ ವಿಪಶ್ಚಿತ ಇತ್ಯಾದಿ. ಯಾವುದೇ ಒಂದು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಒಂದು ಕ್ರಮ ಇದೆ, ಶೈಲಿ. ಏನಂದ್ರೆ, ಈಗ ಒಂದು ಸೂತ್ರ ತಗೊಂಡಾಗ ಒಂದು ವಿಷಯ ವಾಕ್ಯ ಅಂತ ಇರುತ್ತೆ ಪ್ರತಿಯೊಂದು ಬ್ರಹ್ಮಸೂತ್ರಕ್ಕೆ. ಹೆಚ್ಚಾಗಿ ಅದರಲ್ಲಿ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸ ಮೊದಲನೇ ಬ್ರಹ್ಮಸೂತ್ರ ಇದೆ. ಅದರಲ್ಲಿ ವಿಷಯ ವಾಕ್ಯನು ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ತೈತರೀಯೋಪನಿಷತ್ತಿನಲ್ಲಿ ಒಂದು ಮಾತು ಬಂತು. ಏನು, ಏನ ಜಾತಾನಿ ಜೀವಂತೆ ಯತ್ ಪ್ರಯಂತ್ಯಭಿಸಂವಿಶಂತೆ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹಿಂದಿನ ವಾಕ್ಯ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವ ಪರಮಾತ್ಮನಿಂದ ಇಡೀ ಜಗತ್ತಿನ ಸೃಷ್ಟಿ ಆಯ್ತು, ಅದು ಯಾವ ಪರಮಾತ್ಮ ಅಂತ ಹೇಳಿಲ್ಲ, ಯಾರಿಂದ ಅಷ್ಟೇ. ಯಾರಿಂದ ಇಡೀ ಜಗತ್ತಿನ ಸೃಷ್ಟಿ, ಯಾರಿಂದ ಇಡೀ ಜಗತ್ತಿನ ಸ್ಥಿತಿ, ಯಾರಿಂದ ಇಡೀ ಜಗತ್ತಿನ ಸಂಹಾರ, ಯಾರಿಂದ ಕೊನೆಗೆ ಎಲ್ಲರೂ ಸೇರಿ ಮೋಕ್ಷವನ್ನ ಪಡಿತಾರೋ ತದ್ವಿಜಿಜ್ಞಾಸಸ್ವ, ಅಂಥ ಬ್ರಹ್ಮನ ಬಗ್ಗೆ ವಿಚಾರ ಮಾಡಿ. ಯಾರ ಬ್ರಹ್ಮ ಅಂತ ಪ್ರಶ್ನೆ. ಅದಕ್ಕೆ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸ ತದ್ವಿಜಿಜ್ಞಾಸಸ್ವ, ಬ್ರಹ್ಮನ ಜಿಜ್ಞಾಸೆ ಮಾಡಿ ವಿಜಿಜ್ಞಾಸಸ್ವ ಅಂತ ವೇದದಲ್ಲಿ ಬಂದಿದೆ. ವೇದದ ಅರ್ಥ ತೀರ್ಮಾನ ಮಾಡ್ಲಿಕ್ಕೆ ಬ್ರಹ್ಮಸೂತ್ರ ಹೊರಟು.
ಈ ತರ ಪ್ರತಿಯೊಂದು ಅಧಿಕರಣಕ್ಕೆ ಒಂದು ವಿಷಯ ವಾಕ್ಯ ಇರುತ್ತೆ. ಒಂದು ವೇದ ವಾಕ್ಯ ತಗೊಳ್ತಾರೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಪ್ರತಿ ಬ್ರಹ್ಮಸೂತ್ರದಲ್ಲಿ. ಹಾಗೆ ಇಲ್ಲಿ ವಿದ್ಯಾಧಿಕರಣಕ್ಕೆ ಬಂದಾಗ ಇಲ್ಲಿ ವಿಷಯ ವಾಕ್ಯ ಏನು ಅಂದ್ರೆ ಅದ್ವೈತ ವ್ಯಾಖ್ಯಾನ ಹೇಗಿದೆ. ಅವ್ರೇನ್ ವ್ಯಾಖ್ಯಾನ ಮಾಡ್ತಾರೆ, ಒಂದ್ ವಾಕ್ಯ ತಗೊಂಡ್ರು, ಷಟ್ತ್ರಿಂಶತ್ ಸಹಸ್ರಾಣ್ಯ ಪಶ್ಯದಾತ್ಮನೋ ಅಗ್ನಿನರ್ಕಾನ್ ಮನೋಮಯಾನ್ ಮನಶ್ಚಿತ ಅಂತಿದೆ. ಇಲ್ಲಿ ವಾಜಸನ ಈ ಶಾಖೆಯಲ್ಲಿ ಬಂದಿರುವಂತಹ ವಿಷಯ ಅಂತ ಬಂತು. ನೆನೆ ದಿವಸ ಅದನ್ನ ಪ್ರಾರಂಭ ಮಾಡಿದ್ದೆ. ಅವ್ರ ವ್ಯಾಖ್ಯಾನ ಮಾಡೋದು ಹೀಗೆ, ಪರಭಾಷ್ಯಕಾರರ ವ್ಯಾಖ್ಯಾನ ಏನಂದ್ರೆ 36,000 ಅವ್ರ ವ್ಯಾಖ್ಯಾನ ಮಾಡೋದು ಹೇಗೆ ಅಂತ ನೋಡೋಣ. 36,000 ಅಗ್ನಿಗಳಿದೆಯಂತೆ. ಷಟ್ತ್ರಿಂಶತ್ ಸಹಸ್ರಾಣಿ ಅಪಶ್ಯತ್ ಅಂತ ಇದೆ. 36,000 ನೋಡ್ತು. ಏನ್ ನೋಡ್ತು ಅಂತ ಪ್ರಶ್ನೆ. ಅದು ಮನಸ್ಸಿದೆಯಲ್ಲ, ಮನಸ್ಸು ಮನೋಮಯಗಳಾದ ಅಗ್ನಿಗಳನ್ನ ನೋಡ್ತು ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಮನಸ್ಸು ನೋಡ್ತು ಅಂದ್ರೆ ಅರ್ಥ ಜ್ಞಾನ ಜಾಸ್ತಿ ಬಂದಿದೆ ಅಂತ ಅರ್ಥ. ಯಾವುದರ ಬಗ್ಗೆ ಜ್ಞಾನ ಬಂದಿದೆ? ಅನೇಕ ವಿಷಯಗಳ ಬಗ್ಗೆ ಜ್ಞಾನ ಬಂದಿದೆ. ಅಲ್ಲಿ ಒಂದು ಸಂಶಯವನ್ನು ತೋರಿಸ್ತಾರೆ. ಏನ್ ಸಂಶಯ ಇಲ್ಲಿ ಅಂತಂದ್ರೆ, ಈಗ ಇಲ್ಲಿ ಅಗ್ನಿಗಳು ಅಂತ ಒಂದು ವಿಷಯ ಬಂತು ಈ ವಾಕ್ಯದಲ್ಲಿ. 36,000 ಅಗ್ನಿಗಳನ್ನ ಮನಸ್ಸು ನೋಡಿದೆ. ಏನ್ ಅರ್ಥ ಇದಕ್ಕೆ? 36,000 ಅಗ್ನಿ ನೋಡೋದು ಅಂದ್ರೆ ಮೇಲ್ನೋಟಕ್ಕೆ ನಮ್ಗೇನು ಅರ್ಥನೇ ಆಗಲ್ಲ. ಈ ಶಾಖೆಯ ಮಾತು ಏನ್ ಹೇಳಿಕ್ ಹೊರಟಿದ್ದಾರೆ ಅಂತಾನೆ ಅಂದಾಜಾಗ್ಲಿಕ್ಕೆ ಒಂದಿಷ್ಟು ಟೈಮ್ ಬೇಕಾಗತ್ತೆ. ಆ ತರ ಇದೆ. ಆದ್ರೆ ಇದ್ರ ಅರ್ಥ ಚೆನ್ನಾಗಿ ಬಿಡಿಸ್ತಾರೆ. ಅದ್ರ ಬಿಡಿಸಿದಾಗ ನಿಮಗೆ ಅರ್ಥ ಆಗತ್ತೆ ಮುಂದೆ. ಸಾಮಾನ್ಯವಾಗಿ ಒಂದು ವೇದ ವಾಕ್ಯ ತಗೊಂಡ್ರೆ ಯಾವ ತರ ಗೊಂದಲ ಆಗತ್ತೆ ಅಂತ ಅಂದ್ರೆ, ವೇದಕ್ಕೆ ಅರ್ಥ ಹೇಳೋದು ತುಂಬಾ ಕಷ್ಟ. ಯಾಕೆಂದ್ರೆ ಈ ಸಮಸ್ಯೆಗೆ ಏನೋ ಬೇರ್ನೋಟಾಗಿ ಏನೋ ಹೇಳ್ತಾ ಇದೆ. ನೀರು ಮಾತಾಡ್ತು, ಆಪೋ ಅಬ್ರುವನ್ ಅಂತೆಲ್ಲ ಮಾತು ಬರುತ್ತೆ. ಇದಕ್ಕೆಲ್ಲ ಏನ್ ಅರ್ಥ ಹೇಳ್ಬೇಕು? ತುಂಬಾ ಕಷ್ಟ ಇದೆ. ಅದೇ ತರ ಇದೊಂದು ವಾಕ್ಯ, 36,000 ಅಗ್ನಿಗಳನ್ನ ಮನಸ್ಸು ನೋಡಿದೆ. ಸರಿ, ನೋಡ್ಲಿ. ಆ 36,000 ಅಗ್ನಿ ಏನದು? ಅದು ಮನೋಮಯ. ಅದು ಮನಸ್ಸು ಬಿಟ್ಟು ಇನ್ನೇನಲ್ಲ ಅದು. ಹಾಗಾದ್ರೆ ಮನಸ್ಸು ತನ್ನನ್ನೇ ನೋಡ್ತು. ಮನಸ್ಸು ತನ್ನನ್ನು ನೋಡ್ತು ಅಂದ್ರೆ ಏನನ್ನ ನೋಡ್ತು? ತನ್ನ 36,000 ರೂಪಗಳನ್ನ ನೋಡ್ತು ಅಂತ ಅರ್ಥ. ಹಾಗಾದ್ರೆ ಮನಸ್ಸಿನ ರೂಪ ಎಷ್ಟಿದೆ? 36,000. ಅದನ್ನ ಮನಸ್ಸು ನೋಡಿದೆ. ಇಷ್ಟರ್ಥ ಬಂತು. ಇಲ್ಲಿ ಪ್ರಶ್ನೆ, ಈ ಅಗ್ನಿ ಅಂದ್ರೆ ಏನಿದು? ಈ ಅಗ್ನಿ ಅಂದ್ರೆ ಯಾಗದ ಅಗ್ನಿ ಇದೆಯಲ್ಲ, ಯಾಗ ಮಾಡ್ಬೇಕಾದ್ರೆ ಅಗ್ನಿಯಲ್ಲಿ ಆಹುತಿ ಕೊಡ್ತೀವಲ್ಲ, ಆ ಅಗ್ನಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಇದೇನಾದ್ರು ವಿದ್ಯೆ ಅನ್ನೋ ಅಗ್ನಿನ ಅಂತ ಒಂದು ಪ್ರಶ್ನೆ. ಅಂದ್ರೆ ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ, ಉದಾಹರಣೆಗೆ ಹಿಂದೆ ಬಂತು ಒಂದು ಭಗವದ್ಗೀತಾ ಮಾತು, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅಗ್ನಿ ಅಂದ್ರೆ ಏನು? ಅದು ಹೋಮ ತುಪ್ಪ ಹಾಕ್ತಿವಲ್ಲ ಆ ಅಗ್ನಿ ಅಲ್ಲ, ಜ್ಞಾನನೇ ಒಂದು ಅಗ್ನಿ ಅಂತ. ಯಾಕೆ? ಆ ಜ್ಞಾನ ಅಗ್ನಿ ಸುಟ್ಟಾಕತ್ತೆ ನಮ್ಮ ಪಾಪಗಳನ್ನ. ಆದ್ರಿಂದ ಅಗ್ನಿಗೆ ಹೋಲಿಸಿದಾರಷ್ಟೇ. ಹಾಗಾದ್ರೆ ಅಗ್ನಿ ಅಂತ ಬಂದ ಕೂಡಲೇ ಅಗ್ನಿನೇ ತಗೊಳ್ಬೇಕು ಅಂತಿಲ್ಲ. ಅಗ್ನಿ ಅಂದ್ರೆ ಹೋಮದ ಕುಂಡ ಅಗ್ನಿ ಅಲ್ಲ, ಅದ್ ಬೇರೆ, ಇದು ಬೇರೆ. ಅಗ್ನಿ ಅಂದ್ರೆ ಇಲ್ಲಿ ಜ್ಞಾನ ಅಗ್ನಿ. ಇಲ್ಲಿ ಇವ್ರಿಗೆ ಪ್ರಶ್ನೆ ಬಂತು, ಯಾಗದಲ್ಲಿ ನಾವು ಒಂದು ಅಂಗ ಅದನ್ನ ಬಳಸ್ಕೊಳ್ಬೇಕು, ಆಹುತಿ ಕೊಡ್ಬೇಕು ಅಂತ ಉಪಯೋಗಿಸೋ ಅಗ್ನಿ, ಅದರ ಬಗ್ಗೆ ಈ ವಾಕ್ಯದಲ್ಲಿ ಹೇಳ್ತಾ ಇದಾರ, ಅಥವಾ ವಿದ್ಯೆ ಅನ್ನೋ ಅಗ್ನಿ ಇದೆಯಲ್ಲ ಅದರ ಬಗ್ಗೆ ಎಲ್ಲಿ ಹೇಳ್ತಾ ಇದಾರ ವಾಕ್ಯದಲ್ಲಿ ಅಂತ ಪ್ರಶ್ನೆ. ಅದಕ್ಕೆ ಇದು ಸ್ವತಂತ್ರವಾಗಿಯೋ ಅಥವಾ ಯಾಗದಲ್ಲಿ ಸೇರ್ಕೊಳ್ಳೋ ಅಗ್ನಿ ಬಗ್ಗೆ ಮಾತಾಡ್ಕೊಳ್ತಾ ಇದೀವಿ, ಯಾವ್ದ್ರ ಬಗ್ಗೆ? ಯಾಕಂದ್ರೆ ಸಾಮಾನ್ಯ ಈ ವೇದದಲ್ಲಿ ಕರ್ಮಕಾಂಡ ಬಂದ್ರೆ ಅದು ಯಾಗಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ವಾಕ್ಯಗಳು ಜಾಸ್ತಿ. ಅದ್ರ ಬಗ್ಗೆನೇ ವ್ಯಾಖ್ಯಾನ ಮಾಡೋದು ಜಾಸ್ತಿ ಎಲ್ರು. ನಮ್ಮ ಮಧ್ವಾಚಾರ್ಯರು ಒಬ್ರೆ ಜ್ಞಾನಕಾಂಡವನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಇಡೀ ಸಮಗ್ರ ವೇದ. ನಿಮ್ಗೆ ಯಜ್ಞಕಾಂಡ ಸಿಗೋದು ತುಂಬಾ ಅಮುಖ್ಯ, ಅದ್ ನಮ್ಗೆ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ ಅನ್ನೋ ರೀತಿಯಲ್ಲಿ ಇಡೀ ವೇದಕ್ಕೆ ಋಗ್ಭಾಷ್ಯದ ಮುಖಾಂತರ ಸೂಚನೆ ಕೊಟ್ಟಿದ್ದಾರೆ. ಒಂದಿಷ್ಟು ಸೂಕ್ತಗಳಿಗೆ ಸಿಗತ್ತೆ ನಮ್ಗೆ. ಮುಂದಿಂದೆಲ್ಲ ಅದೇ ರೀತಿ ವ್ಯಾಖ್ಯಾನ ಮಾಡ್ಬೇಕು ಅಂತ ಮತ್ತೆ ತಮ್ಮ ಅನುವ್ಯಾಖ್ಯಾನ ಬೇರೆ ಬೇರೆ ಕೃತಿಗಳಲ್ಲಿ ಅದನ್ನು ತೋರಿಸಿದ್ದಾರೆ. ಸಮಗ್ರ ವೇದದಲ್ಲಿ ಬರೋ ಶಬ್ದ ಅದು ದೇವರನ್ನ ಹೇಳ್ತಾ ಇದೆ, ಜ್ಞಾನ ಪರವಾಗಿ ಚಿಂತಿಸಿ. ಅದಕ್ಕೊಂದು ಹೊಸ ದೃಷ್ಟಿಕೋನ ಕೊಟ್ಟು ಯಾರು ಆಚಾರ್ಯರು ಅದನ್ನ ಮಂತ್ರಾರ್ಥ ಮಂಜರಿ ನಮಗೆ ರಾಯರು ತಮ್ಮ ವಿವರಣೆಯಾಗಿ ತಾವು ಹೇಳಿದ್ದಾರೆ, ಯಾವ ರೀತಿ ಒಂದೊಂದು ವೇದ ಮಂತ್ರಕ್ಕೆ ಅರ್ಥ ಹೇಳ್ಬೇಕು ಅಂತ. ಅಂತೂ ಒಂದು ವೇದ ಮಂತ್ರ ಅದು ಯಜ್ಞಕಾಂಡಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಲ್ಲೇ ನಿಲ್ಲಿಸ್ಬೇಡಿ, ಅದಕ್ಕಿಂತ ಮೇಲೊಂದು ಸ್ಟೆಪ್ ಇದೆ, ಜ್ಞಾನಕ್ಕೆ ಹೋಗ್ಬೇಕು ಯಾವಾಗ, ಅದು ಮಹತ್ವ ಇದೆ. ಅದಕ್ಕೆ ಇವ್ರು ಕೇಳಿದ್ರು, ಯಾಗಕ್ಕೆ ಸಂಬಂಧಪಟ್ಟ ಅಗ್ನಿಯ ಬಗ್ಗೆ ಈ ವಾಕ್ಯವನ್ನ ಸೇರಿಸ್ಕೊಳ್ಬೇಕಾ ಅಲ್ಲೇ, ಅಥವಾ ಇದೊಂದು ಬೇರೆನೇ ವಿದ್ಯೆನ, ವಿದ್ಯೆ ಅನ್ನೋ ಅಗ್ನಿ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಆವಾಗ ಇವ್ರು ಹೇಳಿದ್ರು, ಇಲ್ಲ ಇಲ್ಲ, ಅದು ಅಗ್ನಿ ಪ್ರಕರಣದಲ್ಲಿ ಬರುತ್ತೆ. ನೀವು ಯಾವ ಟೈಮ್ನಲ್ಲಿ ಹೇಳಿದಾರೆ ಮಾತು ಅನ್ನೋದು ಮುಖ್ಯ. ಈಗ ನಾನು ಹೋಮದ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ.
ಹೋಮದ ಬಗ್ಗೆ ಮಾತಾಡ್ತಾ ತುಪ್ಪನ ಹಾಕ್ಬೇಕು ಅಗ್ನಿಯಲ್ಲಿ. ಇದು ಯಾವ ಅಗ್ನಿ ಬಗ್ಗೆ ಮಾತಾಡ್ತೀನಿ? ವಿದ್ಯೆನ ಅಗ್ನಿಯಲ್ಲಿ ತುಪ್ಪ ಹಾಕ್ಬೇಕು ಅಂತ ಅರ್ಥನಾ? ಅಲ್ಲ. ಹೋಮದ ಬಗ್ಗೆ ಮಾತಾಡ್ತಾ ಇದೀವಿ, ಸಮಿತ್ ಬಗ್ಗೆ ಮಾತಾಡ್ತಾ ಇದೀವಿ, ಮತ್ತೆ ದರ್ಭೆ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗಾದ್ರೆ ಅಗ್ನಿ ಅಂದ್ರೆ ಅಲ್ಲಿ ಹೋಮದಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಅಗ್ನಿ ಅಂತ ಅರ್ಥ. ದಿನ ಅಗ್ನಿಯಲ್ಲಿ ಹೋಮ ಮಾಡಿ, ದಿನ ಅಗ್ನಿಯಲ್ಲಿ ಹೋಮ ಮಾಡಿ ಅಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಾದ್ಮೇಲೆ ಓಹೋ ಸರಿ ಈ ಅಗ್ನಿನೇ ಅಂತ ಅರ್ಥ. ಹೊಸದಾಗಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮಾಡ್ಬೇಕು ಅಂತ ಅರ್ಥ. ಇದು ಅಲ್ಲಿ ಬಂದ ವಿಚಾರ. ಆದ್ರೆ ಈ ಎಲ್ಲಾ ಅರ್ಥಗಳನ್ನ ತೀರ್ಮಾನ ಮಾಡೋದು ಹೇಗೆ? ಪ್ರಕರಣವನ್ನು ನೋಡ್ಕೊಂಡು ಮಾಡ್ಬೇಕು. ಅಂದ್ರೆ ಯಾವ ಸಂದರ್ಭದಲ್ಲಿ ಯಾರು ಯಾವ ಮಾತನ್ನ ಹೇಳ್ತಾ ಇದಾರೆ, ಆ ಮಾತಿಗೆ ಏನ್ ಅರ್ಥ ಅಂತ ತಿಳ್ಕೊಳ್ಬೇಕು. ಇಲ್ಲೇನಾಗಿದೆ ಅಂದ್ರೆ ಅಗ್ನಿಯ ಬಗ್ಗೆ ಇದು ಪ್ರಕರಣ ನಡೀತಾ ಇರೋದು. ಈ ವಾದಸನೇಯ ಶಾಖೆಯಲ್ಲಿ ಒಂದ್ ಮಾತು ಬಂತಲ್ಲ, ಮನಸ್ಸು ತನ್ನನ್ನೇ ತಾನು ನೋಡ್ತು 36,000 ಅಂತೆಲ್ಲ ಬಂತಲ್ಲ. ಇಲ್ಲಿ ಬಳಸಿರೋ ಅಗ್ನಿ ಶಬ್ದಕ್ಕೆ ನಾವು ನಿಜವಾಗಿ ನೋಡಿದಾಗ ನಿಜವಾದ ಅಗ್ನಿ ಬಗ್ಗೆನೇ ಅರ್ಥ ಅಂತ ಮೇಲ್ನೋಟಕ್ಕೆ ತೋರತ್ತೆ. ಯಾಕಂದ್ರೆ ಅಗ್ನಿಯ ಬಗ್ಗೆ ಹಿಂದೆಲ್ಲ ವಿವರಣೆ ಇದೆ, ಯಾಗದ ಬಗ್ಗೆ ಎಲ್ಲ ಹೇಳ್ತಾ ಬಂದಿದೆ. ಯಾಗದ ಬಗ್ಗೆ ಹೇಳ್ತಾ ಬಂದಾಗ ಮಧ್ಯದಲ್ಲಿ ಅಗ್ನಿ ಅನ್ನೋ ಶಬ್ದ ಬಳಸಿದ್ರೆ ಜ್ಞಾನಾಗ್ನಿ ತಗೊಳೋದ? ಅಲ್ಲ. ಹೊರತು ಆಹುತಿ ಏನು ಹಾಕ್ತಿವಿ, ಆಹುತಿ ರೂಪದಲ್ಲಿ ಕೊಡ್ತೀವಲ್ಲ ವಸ್ತುಗಳನ್ನ ಯಾವ ಅಗ್ನಿಗೆ, ಅಂತ ಅಗ್ನಿಯನ್ನೇ ತಗೊಳ್ಬೇಕು. ಸರಿ, ಹಾಗಾದ್ರೆ ಅದನ್ನ ತಗೊಳ್ಬೇಕಾ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಿ. ಓಂ ವಿದ್ಯೆ ಇವತ್ತು ನಿರ್ಧಾರಣ ತ್ವಂ, ಇದು ವಿದ್ಯೆ ಎಂಬ ಅಗ್ನಿ ಇಲ್ಲಿ, ಇದು ಆ ಅಗ್ನಿ ಅಲ್ಲ ಅಂತ ಈ ವೇದವಾಕ್ಯದಲ್ಲಿ ಬಂದ ಒಂದು ಸಂಶಯ, ಗೊಂದಲ ಏನಿದೆ, ಈ ಗೊಂದಲವನ್ನ ಪರಿಹಾರ ಮಾಡ್ಲಿಕ್ಕೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ವಿದ್ಯೈವ ನಿರ್ಧಾರ ಆಗಿದೆ ಕೆಲವು ವಿಷಯದಿಂದ. ಹಾಗಾಗಿ ಇಲ್ಲಿ ವಿದ್ಯಾಗ್ನಿಯನ್ನ ತಗೊಳ್ಬೇಕು, ಜ್ಞಾನಾಗ್ನಿ. ವಿದ್ಯೆಯನ್ನ ಅಗ್ನಿ ಅಂತ ತಗೊಳ್ಬೇಕು, ಇಲ್ಲಿ ಮಾಮೂಲಿ ಅಗ್ನಿ ಅಲ್ಲ ಅಂತ ತೀರ್ಮಾನ ಮಾಡಿದ್ರು ಅಂತ ಬೇರೆ ಭಾಷ್ಯಕಾರರು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ. ಈ ವ್ಯಾಖ್ಯಾನದಲ್ಲೂ ಅಸ್ವಾರಸ್ಯ ಮುಂದೆ ಹೇಳ್ತಾರೆ, ಈ ಎಂಥ ವ್ಯಾಖ್ಯಾನ ಇದು, ಇದೊಂದು ಸರಿನಾ, ಯಾಕೆ ಈ ಸೂತ್ರಕ್ಕೆ ಈ ಅರ್ಥ ಬರಿಬೇಕು ಅಂತ ಮುಂದೆ ತೋರಿಸ್ತಾರೆ. ಯಾಕಂದ್ರೆ ಮಧ್ವಾಚಾರ್ಯ ಹೇಳೋ ಅರ್ಥ ಬಹಳ ಸುಂದರ, ಈ ಬ್ರಹ್ಮಸೂತ್ರಕ್ಕೆ ತುಂಬಾ ಚೆನ್ನಾಗಿದೆ ಅರ್ಥ. ಆದ್ರೆ ಇವರು ಹೀಗೆ ಒಂದ್ ವಾಕ್ಯ ತಗೊಂಡು ಎಳೆದು ಅದಕ್ಕೆ ಹೀಗ ಅರ್ಥ ಅಂತೆಲ್ಲ ಮಾಡಿ ಹೇಳ್ತಾ ಇದ್ದಾರೆ. ಆಯ್ತು, ಇದಾದ್ಮೇಲೆ ಏನ್ ಅರ್ಥ ಇದಕ್ಕೆ? ಈಗ ಈ ಎಲ್ಲ ಅಗ್ನಿ ಅಂತಂದ್ರೆ 36,000 ಅಗ್ನಿಯನ್ನ ಮನಸ್ಸು ನೋಡ್ತು ಅಂದ್ರೆ ಏನ್ ಅರ್ಥ ಇದಕ್ಕೆ ಅಂದ್ರೆ, ನೆನೆ ದಿವಸ ಸ್ವಲ್ಪ ವಿವರಣೆ ಮಾಡಿದ್ದೆ ಅದ್ರ ಬಗ್ಗೆ. ಮನೋವೃತ್ತಿ ಅಂತ ಅರ್ಥ. ಮನಸ್ಸಿನ ವೃತ್ತಿಯನ್ನ ಮನೋವೃತ್ತಿ ಅಂತ ಕರೀತಾರೆ. ಅದು 36,000. ವೃತ್ತಿ ಎಂದೇನು? ಮನಸ್ಸಿನ ವೃತ್ತಿ ಅಂದ್ರೆ ಪರಿಣಾಮ ಅಂತ ಅರ್ಥ ಶಾಸ್ತ್ರದಲ್ಲಿ. ವೃತ್ತಿ ಅಂದ್ರೆ ಪರಿಣಾಮ, ಮನಸ್ಸಿನ ಪರಿಣಾಮ. ಇವಾಗ ನಮ್ಗೆ ಕಣ್ ಮುಚ್ಕೊಂಡಿದ್ವಿ, ಒಂದು ಜ್ಞಾನ ಬಂತು ಅಂದ್ರೆ ಅರ್ಥ ನಿಮ್ ಮನಸ್ಸು ಏನೋ ಒಂದ್ ಸ್ವಲ್ಪ ಪರಿಣಾಮ ಆಯ್ತು ಅಂತ ಅರ್ಥ. ಕಲ್ಲಿನ ತರ ಕೂತಿದ್ರೆ ಏನು ಮನಸ್ಸಿನ ಪರಿಣಾಮ ಆಗಿಲ್ಲ ಅಂತ. ಆದ್ರೆ ಹಾಗಲ್ಲ, ನೀವು ಕಣ್ಣು ಮುಚ್ಕೊಂಡಿದ್ರೆ ಆಗ್ಲೂ ಮನಸ್ಸಿನ ಪರಿಣಾಮ ಆಗತ್ತಾ? ಯಾರು ವಿಚಾರ ಮಾಡ್ತಾ ಇದ್ರೆ ಮನಸ್ಸಿಗೆ ಏನೋ ಆಚೆ ಈಚೆ ಆಗ್ತಾ ಇರತ್ತೆ, ಅದೇ ಪರಿಣಾಮ ಅನ್ನೋ ಶಬ್ದದಿಂದ ಕರೆಯೋದು. ಪರಿಣಾಮ ಅಂದ್ರೆ ಈಗ ಮಣ್ಣು ಮಡಿಕೆ ಆಗತ್ತಲ್ಲ, ಮಣ್ಣಿನಿಂದ ಗಣಪತಿ ಮೂರ್ತಿ ಮಾಡ್ತೀವಿ, ಆ ತರ ಪರಿಣಾಮ ಅಲ್ಲ. ಹಾಗ್ ಮನಸ್ಸು ಏನೋ ಆಗ್ಬಿಟ್ಟು ಬದಲಾಗಲ್ಲ, ಮನಸ್ಸೇನಿದೆಯೋ ಹಾಗೆ ಇರುತ್ತೆ. ಪರಿಣಾಮ ಅಂದ್ರೆ ಅದ್ರಲ್ಲಿ ಏನೋ ಒಂದ್ ವಿಕಾರ ಆಗತ್ತೆ. ಸುಮ್ನೆ ಇದ್ದ ಮನಸ್ಸು ಏನೋ ಒಂದ್ ಸ್ವಲ್ಪ ಅಲ್ಲಾಡತ್ತೆ ಅಂದ್ರೆ ಏನೋ ಒಂದ್ ವಿಕಾರ ಆಗತ್ತೆ, ಸುಮ್ನೆ ಇರಲ್ಲ, ಅಂದ್ರೆ ಜ್ಞಾನ ಬರುತ್ತೆ ಅಂತ ಅರ್ಥ. ಈ ಮನಸ್ಸಿನ ಪರಿಣಾಮಕ್ಕೆ ಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಇದನ್ನ ಅಂತಃಕರಣ ವೃತ್ತಿ ಜ್ಞಾನ ಅಂತ ಕರೀತಾರೆ. ನಮ್ಮ ಶಾಸ್ತ್ರದಲ್ಲಿ 2 ತರ ಜ್ಞಾನ, ಒಂದು ಸ್ವರೂಪ ಜ್ಞಾನ, ಮತ್ತೊಂದು ಅಂತಃಕರಣ ವೃತ್ತಿ, ಮನಃ ಪರಿಣಾಮಭೂತವಾದ ಜ್ಞಾನ ಅಂತ ಇನ್ನೊಂದು ಶಬ್ದದಿಂದ ಕರೀತಾರೆ. ಮನೋವೃತ್ತಿ, ಮನಸ್ಸಿನ ಪರಿಣಾಮ, ಈ ತರ ಎಲ್ಲ ಶಬ್ದಗಳಿಂದ ಕರೀತಾರೆ. ಸಾಕ್ಷಿ ಜ್ಞಾನ ಅಂತ ಕರೀತಾರೆ, ಅದನ್ನ ಸ್ವರೂಪ ಜ್ಞಾನ ಅಂತ ಕರಿತೀವಿ. ಉದಾಹರಣೆಗೆ ಈಗ ನಿದ್ರೆ, ಗಾಢ ನಿದ್ರೆಯಲ್ಲಿ ಇರ್ತಾನೆ ಒಬ್ಬ ಮನುಷ್ಯ. ಗಾಢ ನಿದ್ರೆಯಲ್ಲಿ ಇದ್ದಾಗ ಜ್ಞಾನ ಇರತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಶಾಸ್ತ್ರದಲ್ಲಿ, ಮುಂದೆನೂ ಬರುತ್ತೆ, ದೊಡ್ಡ ಚರ್ಚೆ ಇದೆ. ಗಾಢ ನಿದ್ರೆಯಲ್ಲಿ ಇದ್ದಾಗ ಜ್ಞಾನ ಇದೆಯೋ ಇಲ್ವೋ? ನಾವೆಲ್ಲ ಏನ್ ಹೇಳ್ತೀವಿ? ಖಂಡಿತ ಇಲ್ಲ ಅಂತ ಹೇಳ್ತೀವಿ. ಎಲ್ಲ ಕಣ್ಣು ಮುಚ್ಕೊಂಡಿದ್ದಾನೆ, ಕಿವಿಗಿಂದ ಏನು ಶಬ್ದ ಕಿವಿಗೆ ಹೋಗ್ತಾ ಇಲ್ಲ, ಕೈ ಕಾಲ್ ಬಡಿತಾ ಇಲ್ಲ, ಏನೋ ಜ್ಞಾನ ಇಲ್ಲ. ಗಾಢ ನಿದ್ರೆ, ಕನಸಿನ ಅವಸ್ಥೆ ಅಲ್ಲ, ಅದನ್ನು ದಾಟಿ ಮುಂದಕ್ಕೆ ಹೋಗಿದ್ದಾನೆ. ಗಾಢ ನಿದ್ರೆ, ಏನ್ ಜಾಂಗ್ಟೆ ಬಡಿದ್ರು ಕಿವಿ ಹತ್ರ ಅವ್ನಿಗೆ ಎಚ್ಚರ ಆಗ್ತಾ ಇಲ್ಲ, ಅಂಥ ನಿದ್ದೆಯಲ್ಲಿ ಇದ್ದಾನೆ. ಇಂಥ ನಿದ್ದೆಯಲ್ಲಿದ್ದಾಗ ಜ್ಞಾನ ಇದೆಯಾ ಇಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಅಂತಃಕರಣ ವೃತ್ತಿ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಆಗ ಮನಃ ಪರಿಣತವಾದ ಮನೋವೃತ್ತಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಮನಸ್ಸು ಯಾವ ಇಂದ್ರಿಯ ಜೊತೆಗೂ ಸಂಪರ್ಕ ಪಡೀಲಿಲ್ಲ, ಯಾವ ಇಂದ್ರಿಯನೋ ವಸ್ತು ಜೊತೆಗೆ ಸಂಪರ್ಕ ಪಡೀಲಿಲ್ಲ, ಜ್ಞಾನ ಎಲ್ಲಿಂದ ಬರ್ಬೇಕು? ಈಗ ಎಚ್ಚರ ಇದ್ದಾಗ ಏನಾಗುತ್ತೆ, ಈಗ ನಾವು ಮಾತಾಡ್ತಾ ಇದೀವಿ, ನಾವು ಕೇಳ್ತಾ ಇದೀವಿ, ನಮಗ್ ಜ್ಞಾನ ಬರ್ತಾ ಇದೆ. ಯಾಕೆ? ನಮ್ಮ ಮನಸ್ಸಿನಲ್ಲಿ ವಿಕಾರ ಆಗ್ತಾ ಇರುತ್ತೆ.
ಏನ್ ವಿಕಾರ? ಯಾವ್ದೋ ಬೇರೆ ಕೆಟ್ಟ ವಿಕಾರ ಹೇಳ್ತಾ ಇಲ್ಲ, ಯಾವ್ದೋ ಒಳ್ಳೇದೋ ಒಟ್ಟು ಕೆಟ್ಟದೋ ಮನಸ್ಸಿನಲ್ಲಿ ಏನೋ ಒಂದು ವಿಕಾರ ಆಗತ್ತೆ, ಅದು ಸುಮ್ನೆ ಹಾಗೆ ಇರಲ್ಲ. ಸುಮ್ನೆ ಹಾಗೆ ಇತ್ತು ಅಂತಂದ್ರೆ ಅವ್ನ್ ಬದುಕಿಲ್ಲ ಅಂತ ಅರ್ಥ, ಏನೋ ಒಂದು ವಿಕಾರ ಆಗ್ತಾನೆ ಇರ್ಬೇಕಲ್ಲ. ಹಾಗಾದ್ರೆ ಮನಸ್ಸಿಗೂ ಇಂದ್ರಿಯಕ್ಕೂ ಸಂಪರ್ಕ ಆಗಿದೆ, ಮತ್ತೆ ಇಂದ್ರಿಯದಿಂದ ನಾವು ನೋಡ್ತಾ ಇದೀವಿ, ಒಂದ ಕೇಳ್ತಾ ಇದೀವಿ, ಆದ್ರಿಂದ ನಮಗೆ ಜ್ಞಾನ ಬರ್ತಾ ಇದೆ. ಈ ತರ ಇದನ್ನ ಮನೋವೃತ್ತಿ ಜ್ಞಾನ ಅಂತ ಕರೀತಾರೆ. ಈಗ ನಮಗ್ ಸದ್ಯಕ್ಕೆ ಬರ್ತಾ ಇರೋ ಜ್ಞಾನ ಇದು ಮನೋವೃತ್ತಿ ಜ್ಞಾನ, ಇದು ಸ್ವರೂಪ ಜ್ಞಾನ ಅಲ್ಲ, ಸಾಕ್ಷಿ ಜ್ಞಾನ ಅಲ್ಲ, ಇದು ಮನೋವೃತ್ತಿ ಜ್ಞಾನ. ಹಾಗಾದ್ರೆ ಸಾಕ್ಷಿ ಜ್ಞಾನ ಅಂದ್ರೇನು? ಸ್ವರೂಪ ಜ್ಞಾನ. ಸ್ವರೂಪ ಜ್ಞಾನ ಅಂದ್ರೇನು? ಗಾಢ ನಿದ್ರೆಯಲ್ಲೂ ಒಂದು ಜ್ಞಾನ ಬಂದಿತ್ತು. ಏನ್ ಜ್ಞಾನ ಬಂದಿತ್ತು? ನೀವು ಗಾಢ ನಿದ್ರೆ ಮಾಡಿದ್ಮೇಲೆ ತುಂಬಾ ಅವನು ಶ್ರಮ ಆಗಿರುತ್ತೆ, ನಂಗೆ ನಿದ್ರೆ ಮಾಡ್ಬೇಕು ಆಗ್ತಾ ಇಲ್ಲ ಅಂತ ಮಲ್ಕೊಳ್ತಾನೆ. ಮಲ್ಕೊಂಡ್ಮೇಲೆ ಯಾರೇ ಎಬ್ಸಿದ್ರು ಎಚ್ಚರ ಆಗಲ್ಲ. ಆಮೇಲೆ ಹೇಳ್ತಾನೆ, ಎದ್ದಾಗ ಏನಂತಾನೆ, ಅಬ್ಬಾ ಈಗ ಆರಾಮಾಯ್ತು, ಎಲ್ಲ ಫ್ರೀ ಆಗಿದೆ, ಟೆನ್ಷನ್ ಹೋಯ್ತು, ಎಲ್ಲ ಸರಿ ಹೋಯ್ತು ಈಗ ಅಂತ. ಅಂದ್ರೆ ಏನ್ ಮಾಡ್ತಾ ಇದ್ದೆ ಇಲ್ಲಿವರೆಗೆ? ಏನೆಲ್ಲ ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ, ಇಲ್ಲಿವರೆಗೆ ಆರಾಮಾಗಿ ನಾನು ನಿದ್ರೆ ಮಾಡಿದೆ, ಸುಖ, ಬಹಳ ಸುಖ ಆಯ್ತು ಅಂತ ಹೇಳ್ತಾನೆ. ಸುಖ ಆಯ್ತು ಅಂತ ಹೇಗ್ ಹೇಳಲಿಕ್ ಸಾಧ್ಯ? ಅವನು ಸುಖದ ಜ್ಞಾನ ಇದ್ರೆ ಮಾತ್ರ ಹೇಳಲಿಕ್ ಸಾಧ್ಯ. ಅದು ಏತಾವಂತಂ ಕಾಲಂ, ಇಷ್ಟೊತ್ತು ನಾನ್ ಮಲಗಿದ್ನಲ್ಲ, ನನಗೆ ಒಳ್ಳೆ ಸುಖ ಸಿಕ್ತು. ಒಳ್ಳೆ ಸುಖ ಸಿಕ್ತು ಅಂದ್ರೆ ಅದು ಜ್ಞಾನ ಬಂದಿದ್ರೆ ಮಾತ್ರ. ಸುಖ ಅಂದ್ರೆ ಜ್ಞಾನ ಬಂದ್ರೇನೆ ಅದು ಸುಖ ಇದೆ ಅಂತ ಅರ್ಥ. ಸುಖ ಅಂತ ಒಂದು ಪ್ರತ್ಯೇಕ ಹೊರಗಡೆ ವಸ್ತು ಇಡ್ಲಿಕ್ಕೆ ಬರಲ್ಲ. ಸುಖ ಅಂದ್ರೆ ಅದು ಜ್ಞಾತೈಕ ಸತ್ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಸುಖ ಇದೆ ಅನ್ಲಿಕ್ಕೆ ಪ್ರಮಾಣನೇ ಜ್ಞಾನ ಬರೋದೆ ಅಷ್ಟೇ, ದುಃಖ ಇದೆ ಅನ್ಲಿಕ್ಕೆ ಪ್ರಮಾಣನೇ ಜ್ಞಾನ ಇರೋದೆ ಅಷ್ಟೇ. ಅದು ಜ್ಞಾನ ಬಂದ್ರೆ ಅದು ದುಃಖ. ಗೊತ್ತಾಯ್ತು, ದುಃಖ ಜ್ಞಾನ, ಸುಖ ಜ್ಞಾನ, ಅವಾಲೇ ಆ ವಸ್ತುಗಳಿದೆ ಅಂತ. ಏತಾವಂತಂ ಕಾಲಂ, ಇಷ್ಟು ಹೊತ್ತು ಕಾಲ ನಾನು ಸುಖವಾಗಿ ಮಲಗಿದ್ದೆ, ನಾನು ಕಾಲ ಸುಖ ಇಷ್ಟೆಲ್ಲ ಇದೆ ಗಾಢ ನಿದ್ರೆ ಅವಸ್ಥೆಯಲ್ಲೂ. ಮನಸ್ ಕೆಲ್ಸ ಮಾಡಲ್ಲ ಬಿಟ್ರೆ ಇಂದ್ರಿಯಗಳು ಕೆಲಸ ಮಾಡಲ್ಲ, ನಿಜ ಒಪ್ಕೊಳ್ತೀವಿ ಗಾಢ ನಿದ್ರೆಯಲ್ಲಿ. ಆದ್ರೆ ಇನ್ನೊಂದಿದೆ, ಅದೇ ಸಾಕ್ಷಿ, ಅಂದ್ರೆ ಜೀವ ಸಾಕ್ಷಿ ಅಂತ ಏನ್ ಕರಿತೀವಿ, ಆ ಜೀವ ಅವನೇ ಒಂದು ಇಂದ್ರಿಯ. ಅವನೇನ್ ಮಾಡ್ತಾರೆ ಅಂದ್ರೆ ಈ ಕಾಲ ಮತ್ತೆ ಸುಖ ದುಃಖ ಇದನ್ನೆಲ್ಲ ಗ್ರಹಣ ಮಾಡ್ತಾನೆ. ಮತ್ತೆ ನಾನು ಅಂತ ಜ್ಞಾನ ಯಾವಾಗ್ಲೂ ಇರುತ್ತೆ ಜೀವನಿಗೆ. ಅವನು ಉಸಿರಾಟ ಕ್ರಿಯೆ ನಿರಂತರವಾಗಿರುತ್ತಲ್ಲ, ಆ ಸಂದರ್ಭದಲ್ಲೂ ಗಾಢ ನಿದ್ರೆಯಲ್ಲಿ ನಾನು, ಕಾಲ, ಸುಖ ಇದೆಲ್ಲ ಜ್ಞಾನ ಇದ್ದೇ ಇರುತ್ತೆ. ಇದನ್ನ ಒಪ್ಲೇಬೇಕು. ಆದ್ರಿಂದ ಗಾಢ ನಿದ್ರೆಯಲ್ಲೂ ಜ್ಞಾನ ಬರ್ತಾ ಇದೆ ಅಂದ್ರೆ ಅದು ಯಾವ್ದ್ರಿಂದ ಬರ್ತಾ ಇದೆ? ಅದು ಮನಸ್ಸಿನಿಂದಲ್ಲ. ಯಾಕೆ? ಮನಸ್ಸು ಇಂದ್ರಿಯಕ್ಕೆ ಯಾವ ಕೆಲಸನೂ ಇಲ್ಲ, ಅದು ಮಲ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಅಲ್ಲಿ ಬರೋ ಜ್ಞಾನ ಸ್ವರೂಪ ಜ್ಞಾನ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ನೀರನ್ನು ಕುಡಿತೀವಿ, ನೀರನ್ನು ಕುಡಿದ ಮೇಲೆ ಕೊನೆಗೊಂದು ಸುಖ ಜ್ಞಾನ ಬಂತಲ್ಲ, ನಂಗೆ ತೃಪ್ತಿ ಆಯ್ತು, ನಂಗೆ ಸುಖ ಆಯ್ತು ಅಂತೆಲ್ಲ ಜ್ಞಾನ ಬರ್ತಾರೆ. ಇದೆಲ್ಲ ಸಾಕ್ಷಿ ಇಂದ್ರಿಯದಿಂದ ಬರೋ ಜ್ಞಾನ, ಇದು ಮನಸ್ಸಿನಿಂದ ಬರೋದಲ್ಲ. ಈ ತರ ಒಂದು ವಿಭಾಗ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಇದನ್ನ ಪ್ರಮಾಣ ಪದ್ಧತಿಯಲ್ಲಿ ಮತ್ತೆ ಇವು ಸುಧಾದಲ್ಲೂ ನೋಡ್ತೀವಿ ವಿಸ್ತಾರವಾಗಿ. ನ ವಿಲಕ್ಷಣತ್ವಾಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ ವಿಶೇಷವಾಗಿ. ಅದರಲ್ಲಿ ಈ ಇಂದ್ರಿಯಗಳ ಬಗ್ಗೆ, ಅಂದ್ರೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಎಷ್ಟು ಇಂದ್ರಿಯಗಳಿದೆ, ಆ ಇಂದ್ರಿಯಗಳಿಂದ ಹೇಗೆ ಜ್ಞಾನ ಬರುತ್ತೆ, ನಮ್ಮ ಕಣ್ಣು ಇದ್ದಲ್ಲೇ ಜ್ಞಾನ ಪಡೆಯುತ್ತೋ, ಕಣ್ಣು ಹೊರಗಡೆ ಹೋಗುತ್ತೋ, ಅದ್ರ ಕಿರಣ ಹೊರಗಡೆ ಹೋಗುತ್ತೋ, ಅದರಲ್ಲಿ ಬೌದ್ಧರ ಮತ, ಬೌದ್ಧರು ಒಂದು ಹೇಳ್ತಾರೆ, ಆ ಬೌದ್ಧರ ಮತವನ್ನ ಖಂಡನೆ ಮಾಡಿ ನಮ್ಮ ಸಿದ್ಧಾಂತ ಹೇಳ್ತಾರೆ. ಅದೆಲ್ಲ ಮುಂದೆ 2ನೇ ಅಧ್ಯಾಯದಲ್ಲಿ ಬರುತ್ತೆ ವಿಚಾರ, ಬಹಳ ಸುಂದರವಾದ ವಿಚಾರ. ಇಂದ್ರಿಯಗಳ ಬಗ್ಗೆ ಒಂದು ವಿಚಾರ ಇದೆ, ಅದನ್ನ ಪ್ರಮೇಯ ವಿಚಾರಗಳು ಅಂತ ಕರಿತೀವಿ. ಭಾಗವತಲ್ಲೂ ಬಂದಿದೆ ಸ್ವಲ್ಪ ಈಗಾಗ್ಲೇ. ಅದಕ್ಕಿಂತ ಮೇಲಿನ ವಿಚಾರಗಳು, ಅಂದ್ರೆ ಅದ್ರ ಮೇಲೆ ಪ್ರಶ್ನೆಗಳು ಮಾಡ್ಕೊಂಡು ಉತ್ತರ ಕೊಡ್ತಾರೆ ಜಯತೀರ್ಥರು, ಅಂತ ಭಾಗ. ಸರಿ, ಇದೆಲ್ಲ ಯಾಕೆ ಬಂತು ಈಗ ಅಂದ್ರೆ 36,000 ಮನೋವೃತ್ತಿಗಳನ್ನ ನೋಡಿದ್ದು ಅಂತ ಅರ್ಥ ಮನಸ್ಸು. ಯಾಕೆ? ಮನಸ್ಸಿನಿಂದಲೇ ನಮಗ್ ಜ್ಞಾನ ಬಂದಿದ್ದು. ಜ್ಞಾನ ಗೊತ್ತಾಗೋದು ಮನಸ್ಸಿಂದಲೇ ತಾನೆ, ಮನಸ್ಸಿನಿಂದಲೇ ಉಂಟಾಗೋದು ಜ್ಞಾನ, ಮನಸ್ಸೇ ಜ್ಞಾನವನ್ನ ಗ್ರಹಿಸೋದು. ಎಷ್ಟು? 36,000. ಅದೇನಂದ್ರೆ ಮನುಷ್ಯನ ಆಯುಷ್ಯದ ಒಂದು ಪರಿಮಾಣದಲ್ಲಿ ಎಷ್ಟು ಅವನಿಗೆ ಮನೋವೃತ್ತಿ ಆಗತ್ತೆ ಅಂದ್ರೆ 36,000 ಮನೋವೃತ್ತಿ ಆಗತ್ತೆ ಅಂತ ಅರ್ಥ. 36,000 ಜ್ಞಾನ ಬರುತ್ತೆ ಅಂತ ಅರ್ಥ. ಈ ಜ್ಞಾನವನ್ನ ಅವನು ಹೇಗೆ ಉಪಾಸನೆ ಮಾಡ್ಬೇಕು? ಅಗ್ನಿಯಿಂದ ಉಪಾಸನೆ ಮಾಡ್ಬೇಕಂತೆ. ಅಂದ್ರೆ ನಿಮಗೆ ಡೈಲಿ ಜ್ಞಾನ ಬರ್ತಾನೆ ಇರುತ್ತೆ ನಿರಂತರವಾಗಿ. ಹುಟ್ಟಿನಿಂದ ಆರಂಭಿಸಿಕೊಂಡು ಅವ್ನು ಸಾಯೋವರೆಗೆ ಜ್ಞಾನ ನಿರಂತರ ಗಂಗಾ ಪ್ರವಾಹದ ತರ ಬರ್ತಾ ಇರುತ್ತೆ. ನಿಮ್ಗೆ ಜ್ಞಾನ ಇಲ್ದೇ ಇರೋ ಒಂದು ಕ್ಷಣ ತೋರಿಸ್ಲಿಕ್ಕೆ ಬರಲ್ಲ. ಇಲ್ಲ ನಿದ್ರೆ ಮಾಡ್ತಾ ಇದ್ವಿ, ಆಗ್ಲೂ ಜ್ಞಾನ ಇದೆ. ನೀವು ಜ್ಞಾನ ಇಲ್ಲದೆ ಒಂದು ಕ್ಷಣದಲ್ಲಿ ನೀವಿಲ್ಲ. ಯಾಕೆಂದ್ರೆ ಜ್ಞಾನಕ್ಕೂ ಆತ್ಮನಿಗೂ ಅದು ಅಂಟು, ಹಾಗೆ ಅದು ಅಂಟ್ಕೊಂಡ್ಬಿಟ್ಟಿದೆ ಆ ಜ್ಞಾನ ಮತ್ತೆ ಜೀವ, ಅದ್ ಬಿಟ್ಟಿರಲ್ಲ. ಅವನೊಬ್ಬ ಬುದ್ಧಿಮಾಂದ್ಯ ವ್ಯಕ್ತಿ ಆದ್ರು, ಮಾಂದ್ಯವನ್ನು ಹೊಂದಿರೋ ವ್ಯಕ್ತಿ ಆದ್ರು, ಎಂಥ ವ್ಯಕ್ತಿ ಆಗ್ಲಿ, ಅವನು ಜ್ಞಾನ ಇಲ್ಲೇ ಇರಲ್ಲ. ಅವ್ನು ಕುರುಡನೋ ಕಿರುಡನೋ ಮೂಕನೋ, ಒಟ್ಟು ಜ್ಞಾನಾಧಿಕರಣ ಆತ್ಮ ಅಂತ ಒಂದು ಲಕ್ಷಣನೇ ಹಾಗೆ. ಆತ್ಮ ಅಂದ್ರೆ ಜ್ಞಾನ ಇರ್ಬೇಕು, ಚೇತನ. ಜ್ಞಾನ ಇಲ್ಲದೆ ಒಬ್ಬ ಜೀವ ಇರಲ್ಲ.
ಅವನು ಸತ್ತಿದ್ದಾನೆ ಅಂದ್ರೆ ಏನರ್ಥ, ಅವ್ನ ದೇಹದಿಂದ ಹೊರಗಡೆ ಹೋಗಿದ್ದಾನೆ ಅಂತ ಅಷ್ಟೇ ಅರ್ಥ ಹೊರತು ಅವ್ನ್ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಜ್ಞಾನ ಇದ್ದೇ ಇರುತ್ತೆ, ಅದರಿಂದ ಚೇತನನಾಗೇ ಇರ್ತಾನೆ, ಅವ್ನ್ ಜ್ಞಾನ ಇದ್ದೇ ಇರುತ್ತೆ ಯಾವಾಗ್ಲೂ. ಅದನ್ನ ಜ್ಞಾನ ಒಂಥರ ಅವರ್ಜನೀಯ, ಅದನ್ನ ಬಿಟ್ಟು ನಾವ್ ಇರ್ಲಿಕ್ಕೆ ಆಗಲ್ಲ. ಒಂಥರ ಹಾಲು ಮತ್ತೆ ಅದರ ಬಣ್ಣ ಇದ್ದಾಗೆ. ಹಾಲು ಬಿಳಿ ಬಣ್ಣ ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇರ್ಲಿ ಅಂದ್ರೆ ಆಗಲ್ಲ. ಹಾಲು ಬಿಳಿ ಬಣ್ಣದ ಜೊತೆಗೆ ಇರ್ಬೇಕು ಯಾವಾಗ್ಲೂ. ಶಂಖ ಬಿಳಿ ಬಣ್ಣ ಬಿಟ್ಟು ಒಂದ್ ಸ್ವಲ್ಪ ಹೊತ್ತಿರ್ಲಿ ಆಗಲ್ಲ. ಹಾಗೆ ಜ್ಞಾನ ಬಿಟ್ಟು ಸ್ವಲ್ಪ ಆತ್ಮ ಇರ್ಲಿ ಅದು ಆಗಲ್ಲ. ಒಂದ ಸ್ವರೂಪ ಜ್ಞಾನ ಇರ್ಬೇಕು, ಒಂದ ವೃತ್ತಿ ಜ್ಞಾನ ಇರ್ಬೇಕು ಅಂತ ಕರಿತೀವಿ. ಸ್ವರೂಪ ಜ್ಞಾನ ಅಂದ್ರೆ ಆಗ್ಲೇ ಹೇಳಿದಂತೆ ಸಾಕ್ಷಿ ಜ್ಞಾನ. ತುಂಬಾ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಮರ್ತ ಹೋಗ್ಬಿಡತ್ತೆ. ಸಾಕ್ಷಿ ಜ್ಞಾನ, ಸ್ವರೂಪ ಜ್ಞಾನ ಅಂತ ಒಂದು, ಇನ್ನೊಂದು ವೃತ್ತಿ ಜ್ಞಾನ, ಮನೋವೃತ್ತಿ, ಮನಃ ಪರಿಣಾಮ ಅಂತೆಲ್ಲ ಬೇರೆ ಬೇರೆ ಹೆಸರು ಕೊಡ್ತೀವಿ. ಅದರಿಂದ ಹೀಗ್ ನೆನ್ಪಿಟ್ಕೊಳ್ಳಿ, ಒಂದು ಸ್ವರೂಪ ಜ್ಞಾನ ಮತ್ತೊಂದು ವೃತ್ತಿ ಜ್ಞಾನ. ಸ್ವರೂಪ ಜ್ಞಾನ ನಮಗೆ ವಿಶೇಷವಾಗಿ ಗಾಢ ನಿದ್ರೆಯಲ್ಲಿ ಅಥವಾ ಸುಖ ದುಃಖ ಕಾಲ ಆಕಾಶ ದಿಕ್ಕು ಇವುಗಳ ಜ್ಞಾನ ಬರೋದೆಲ್ಲ ಸಾಕ್ಷಿ ಇಂದ್ರಿಯದಿಂದ. ಅಂದ್ರೆ ಸಾಕ್ಷಿ ಅಂದ್ರೆ ಜೀವ. ನಾವು ಈಗ ಸಾಕ್ಷಿ ಹೇಳ್ತೀವಲ್ಲ, ಈಗ ಕೋರ್ಟ್ ಅದೇ ಸಾಕ್ಷಿ ಹೇಳಿ ಅಂತ ಅದನ್ನು ಒಂದು ಉದಾಹರಣೆ ಕೊಡ್ತಾರೆ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ. ಸಾಕ್ಷಿ ಹೇಳ್ಬೇಕು, ಅದಕ್ಕೆ ಹೌದು ನಾನ್ ಸಾಕ್ಷಿ ಈ ವಿಷಯದಲ್ಲಿ ಅಂತ ಬರ್ತಾರಲ್ಲ. ನಾನು ಸಾಕ್ಷಿ ಅಂದ್ರೆ ಅಂತಃಸಾಕ್ಷಿ ಹೇಳ್ತಾ ಇದೆ ಒಳಗಡೆ, ನನ್ನ ಅಂತಃಸಾಕ್ಷಿ ಅಂತ, ಅದು ಮನಸ್ಸಲ್ಲ, ಅದು ಬೇರೆದು ಸಾಕ್ಷಿ. ಈ ಸಾಕ್ಷಿಯನ್ನೇ ಜೀವ ಅಂತ ತಿಳ್ಕೊಂಡು ಉದಾಹರಣೆಗೆ ಅದನ್ನ ಹೇಳಿದ್ದು. ಇದನ್ನ ಟಿಪ್ಪಣಿಯಲ್ಲೂ ಒಂದು ಕಡೆ ಉದಾಹರಿಸ್ತಾರೆ, ಅದು ಬಂದಾಗ ಇನ್ನು ವಿಸ್ತಾರವಾಗಿ ಹೇಳ್ತೀನಿ. ಅಂತೂ ಹೀಗೆ ಮನಸ್ಸು ತಾನು 36,000 ತನ್ನ ವೃತ್ತಿಗಳನ್ನ ನೋಡ್ತು. ಆ 36,000 ವೃತ್ತಿ ಅಂದ್ರೆ ಜ್ಞಾನ. ಆ ಜ್ಞಾನವನ್ನು ಹೇಗ್ ಕಾಣ್ಬೇಕು ನಾವು ಅಗ್ನಿಯನ್ನ ಅಂದ್ರೆ, ಅದನ್ನ ಉಪಾಸನೆ ಮಾಡ್ಬೇಕಂತೆ. ಯಾವ ತರ ಉಪಾಸನೆ ಮಾಡ್ಬೇಕು, ಅಗ್ನಿ ಅಂತ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ. ನಮ್ಗೆ ಅರ್ಥ ಆಗದೆ ಇರೋದು ಒಂದ್ ಮಾತೇನಂದ್ರೆ, ಈಗ ಒಬ್ಬ ಮುಂದೆ ಬರ್ತಾನೆ, ಇವನನ್ನ ಆನೆ ಅಂತ ತಿಳ್ಕೊ, ಇವನ ಕುದುರೆ ಅಂತ ಉಪಾಸನೆ ಮಾಡು. ಅವ್ನು ವಸ್ತುತ ಮನುಷ್ಯ. ಮನುಷ್ಯರನ್ನ ಆನೆ ಅಂತ ತಿಳ್ಕೊ ಅಂದ್ರೆ ಇದು ಒಳ್ಳೆ ಕಥೆ ಆಯ್ತಲ್ಲ. ಮನುಷ್ಯನೇ ತಾನೆ, ಆನೆ ಅಂತ ತಿಳ್ಕೊ ಅಂದ್ರೆ ಇದು ಅಸತ್ಯೋಪಾಸನೆ. ಈಗ ಒಬ್ಬ ವ್ಯಕ್ತಿ ಕೆಟ್ಟವನು ಮುಂದ್ ಬರ್ತಾ ಇದ್ದಾನೆ, ಇವನು ಒಳ್ಳೆಯವನ್ ತಿಳ್ಕೊ, ಒಳ್ಳೆವಂತ ಉಪಾಸನೆ ಮಾಡು, ಒಳ್ಳೆಯವನಂತ ತಿಳ್ಕೊ, ಎಷ್ಟಂತ ಮಾಡೋದು, ಅದು ಅಸತ್ಯೋಪಾಸನೆ, ಇದು ಸರಿ ಇಲ್ದೇ ಇರೋ ಉಪಾಸನೆ. ಅದೇ ಸಾಕ್ಷಾತ್ ದೇವ್ರು ಬಂದ, ಆ ಜ್ಞಾನ ಆನಂದಮಯಂ ದೇವಂ ಇವನು ಜ್ಞಾನ ಆನಂದಮಯ ಒಪ್ಕೊಳ್ಳೋಣ. ಒಬ್ಬ ದುರ್ಯೋಧನ ಬಂದ ಅಂತ ಇಟ್ಕೊ, ದುರ್ಯೋಧನ ನೋಡ್ಬಿಟ್ಟು ಇವನು ಜ್ಞಾನ ಆನಂದಮಯಂ ಅಂದ್ರೆ ಸಂಬಂಧನೇ ಇಲ್ಲ, ಯಾಕಂದ್ರೆ ಅವನಲ್ಲಿ ಇಲ್ಲ ಆ ಗುಣ. ಹಾಗೆ 36,000 ಜ್ಞಾನ ಬರ್ಲಿ, ಮನಸ್ಸಿನ ಪರಿಣಾಮ ಆಗ್ಲಿ, ಆ 36,000 ಅಗ್ನಿಗಳ 36,000 ಜ್ಞಾನಗಳನ್ನ ಅಗ್ನಿ ಅಂತ ತಿಳ್ಕೊಂಡು ಉಪಾಸನೆ ಮಾಡಿ, ಅಗ್ನಿ ಅಂತ ತಿಳ್ಕೊಂಡು ಉಪಾಸನೆ ಮಾಡಿ ತಪ್ಪಲ್ಲ, ಇದು ಸರಿ ಇಲ್ಲ, ಅಸತ್ಯೋಪಾಸನೆ ಇದು. ಈ ಅಸತ್ಯೋಪಾಸನೆಯನ್ನ ಈ ವಾಕ್ಯ ಹೇಳ್ತಾ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಸತ್ಯೋಪಾಸನೆ ಇದು, ಅಂದ್ರೆ ಈ ತರ ಉಪಾಸನೆ ಮಾಡಿದ್ರೆ ಅಸತ್ಯೋಪಾಸನೆ ಆಯ್ತಲ್ವಾ ಇದು ಅಂತ ಇಷ್ಟು ವಿಷಯ ಬಂತು. ಇದ್ರ ಮೇಲೆ ಅವರು ಇನ್ನು ವ್ಯಾಖ್ಯಾನ ಮಾಡ್ತಾರೆ. ಅದೇನ್ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ.